ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡ್ತೀಮಣ್ಣ, ನಾವು ವ್ಯಾಪಾರಸ್ಥರು, ಅಸಲು ಮಾತ್ರ ಲೆಕ್ಕಕ್ಕಿಟ್ಕೊಂಡು ಬಡ್ಡಿ ಬಿಟ್ಬಿಡು ಅನ್ನೋದು ನಿನಗೆ ನ್ಯಾಯನಾ? ಆಚಾರ್ಯರೇ, ನೀವು ಹಾಕಿರೋ ಬಡ್ಡಿ ನೋಡಿದ್ರೆ ನನ್ನ ಆಸ್ತಿ ಎಲ್ಲ ಮಾರಿದ್ರೂ ಸಾಲ ತೀರ್ಸಕ್ಕಾಗಲ್ಲ. ನಿನ್ನ ಆಸ್ತಿ ಎಲ್ಲ ಮಾಡಿಸೋಷ್ಟು ಕೆಟ್ಟ ವ್ಯಾಪಾರಸ್ಥರು ಅಲ್ಲಪ್ಪ ನಾವು. ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೋತಾನಪ್ಪ. ತಿಮ್ಮಣ್ಣ ಒಂದು ಸರಿ ಮಾತು ಕೊಟ್ರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಮಾತು ಕೊಟ್ಟ ಹಾಗೆ ಅಲ್ವಾ ತಿಮ್ಮಣ್ಣ? ಮಾತು ಕೊಡಪ್ಪ. ಆಯ್ತು, ಇವರೆಲ್ಲರ ಸಾಲವನ್ನ ನಾನೇ ತಿರುಪತಿ ತಿಮ್ಮಪ್ಪನ ಮೇಲೆ ತಿಮ್ಮಪ್ಪನ ಮೇಲೆ ಆಣೆ ಮಾಡ್ದ್ಯಾ? ಯಾರನ್ನ ಕೇಳಿ ಆಣೆ ಮಾಡ್ದ್ಯೋ? ನಿನ್ನನ್ನೇ ಕೇಳ್ತಾ ಇರೋದು. ಯಾರನ್ನ ಕೇಳಿ ತಿಮ್ಮಪ್ಪನ ಮೇಲೆ ಆಣೆ ಮಾಡ್ದೆ ನೀನು? ಏನು ಊರಲ್ಲಿರೋರ್ ಎಲ್ಲಾರ್ಗೂ ಇವನೇ ದೊಣ್ಣೆ ನಾಯಕ. ಎಲ್ಲಾರ ಸಾಲಕ್ಕೂ ನೀನೇ ಹೊಣೆ ಆಗೋಕ್ಕಾಗುತ್ತೇನೋ? ನಿನಗೂ ಹೆಂಡತಿ ಮಕ್ಕಳು ಇದ್ದಾರೆ, ಆ ಜ್ಞಾನ ಬೇಡ ನಿನಗೆ? ಅವ್ರನ್ನ ನೀನೇ ಕಾಯ್ಬೇಕು. ಕಷ್ಟ ಮನುಷ್ಯರಿಗೆ ಬರ್ದೆ ಮರಕ್ ಬರತ್ತಾ ಸೀತಕ್ಕ? ಕಷ್ಟ ಬಂದಾಗ ಸಾಲ ಕೇಳ್ತಾರೆ, ನಾನು ಅದಕ್ಕೆ ಸಾಕ್ಷಿಯಾಗಿ ನಿಲ್ತೀನಿ ಅಷ್ಟೇ. ಅಲ್ಲ, ಯಾರು ಮೋಸ ಮಾಡ್ಬೇಕು ಅಂತ ಇರಲ್ವಲ್ಲ? ಕರ್ಮ ಕರ್ಮ. ಏ ಗೋಪಿ, ನೀನಾದ್ರೂ ಚೂರು ಹೇಳ್ಬಾರ್ದೇನೆ? ನಮ್ಮನ್ನ ಕಾಯ್ತಿರೋಳು ಸರಸ್ವತಿ, ಲಕ್ಷ್ಮಿ ಅಲ್ಲ. ಗುರುಗಳು ಜ್ಞಾನ ಹಂಚು ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿರೋದು. ಈ ರೀತಿ ಮನೇಲಿರೋದನ್ನೆಲ್ಲ ದಾನ ಮಾಡುವಂತಲ್ಲ. ಸೀತಕ್ಕ, ನೀವ್ ಹೇಳ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ಕಷ್ಟಕ್ಕೆ ಸಹಾಯ ಮಾಡಬೇಡಿ ಅಂತ ನಾನು ಹೇಗೆ ಹೇಳಿ? ಹೌದು ಅತ್ತೆ, ಹೇಗೆ ಹೇಳೋದು? ಸಹಾಯ ಮಾಡೋದು ತಪ್ಪ ಹಾಗಾದ್ರೆ?